ಪುಣ್ಯಾತ್ಮರೇ, ನಾವು ಇಲ್ಲಿ ಕಾಲನ ಬಲೆಯಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡೆವು ಮತ್ತು ನಾವು ಇಲ್ಲಿ ಇಷ್ಟು ಕಷ್ಟ ಅನುಭವಿಸುತ್ತಿರುವೆವು. ಆದರೂ ಮೃತ್ಯು ಇಷ್ಟಪಡುವುದಿಲ್ಲ. ಒಬ್ಬ ವ್ಯಕ್ತಿಗೆ 2 ಕಾಲುಗಳೂ ಇಲ್ಲ, ಒಂದು ಕೈಗೆ ಪ್ಯಾರಲಿಸಿಸ್ ಆಗಿದೆ, ಆದರೂ ಅವನು ಇನ್ನೂ ಬದುಕಲು ಇಚ್ಛಿಸುತ್ತಾನೆ. ಯಾರೋ ಒಬ್ಬ ವ್ಯಕ್ತಿಗೆ 4 ಪುತ್ರರಿದ್ದರು, 4 ಜನ ಮೃತ್ಯು ಹೊಂದಿದರು. ಅವನು ಇನ್ನೂ ಜೀವಿಸುವ ಆಸೆ ಪಡುತ್ತಾನೆ. ಹೀಗೆ ಏಕೆ? ಏಕೆಂದರೆ ಮೃತ್ಯು ಇಷ್ಟಪಡುವುದಿಲ್ಲ ಅಷ್ಟೇ, ಮತ್ತು ಮೃತ್ಯು ಡೆಫಿನಿಟ್. ಹಾಗಾದರೆ ಆಗದಿರುವಂತಹ ವಸ್ತುವಿನ ಮೇಲೆ ನಾವು ಇಲ್ಲಿ ಆಸೆ ಪಡುತ್ತೇವೆ. ಹಾಗಾಗಿ ಎಲ್ಲಕ್ಕಿಂತ ದೊಡ್ಡ ತಪ್ಪು ನಮ್ಮದು ಇದೇ ಆಗಿದೆ. ಏನೆಂದರೆ ಮೃತ್ಯು ಆಗುವುದು ಖಂಡಿತ, ಆದರೆ ಸಾಯಲು ಇಷ್ಟವಿಲ್ಲ. ಕಾರಣವೇನು? ಏಕೆಂದರೆ ನಾವು ಇಂತಹ ಸ್ಥಳದಲ್ಲಿ ಇರುತ್ತಿದ್ದೆವು, ಅಲ್ಲಿ ಎಂದಿಗೂ ಮೃತ್ಯು ಆಗುತ್ತಿರಲಿಲ್ಲ. ಯಾರೂ ವೃದ್ಧಾವಸ್ಥೆ ಇಚ್ಛಿಸುವುದಿಲ್ಲ. ಒಬ್ಬಳು ತಾಯಿಗೆ ಸುಮಾರು 65 ವರ್ಷಗಳಿಗಿಂತ ಹೆಚ್ಚು ವಯಸ್ಸು, ಮತ್ತು ಅವಳಿಗೆ ಒಬ್ಬಳು ಸಹೋದರಿ ಇಲ್ಲಿ ಆಶ್ರಮದಲ್ಲಿಯೇ ಅವಳಿಗೆ ಮುದುಕಿ ಎಂದು ಕರೆದಳು. ಆಗ ಅವಳು ಹೇಳಿದಳು, ಹೌದಾ, ನಾನು ಇಷ್ಟು ಬೇಗ ಮುದುಕಿಯಾಗಿ ಬಿಟ್ಟೆ? ಹಲ್ಲುಗಳಿಲ್ಲ ಅವಳಿಗೆ, ಶರೀರದ ಮುಖದ ಚರ್ಮ ಬಾಡುತ್ತಿದೆ. ಹಾಗಾದರೆ ಹೇಳುವ ಅರ್ಥವೇನೆಂದರೆ ಅವಳ ತಪ್ಪಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಬಯಸ್ತಾನೆಂದರೆ, ನಾನು ಯುವಕನಾಗಿರಬೇಕು, ವೃದ್ಧಾವಸ್ಥೆ ಬರಬಾರದು ಮತ್ತು ಮೃತ್ಯು ಬಾರದಿರಲಿ. ಆದರೆ 2 ಡೆಫಿನೆಟ್ ಇಲ್ಲಿ. ನಾವು ಪರಮಾತ್ಮನ ಲೋಕದಿಂದ ಇಲ್ಲಿಗೆ ಬಂದು ಬಿದ್ದೆವು. ಈ ಹೊಲಸು ಲೋಕದಲ್ಲಿ, ಕಾಲನ ಲೋಕದಲ್ಲಿ, ಎಲ್ಲಿ ಜನ್ಮ ಮತ್ತು ಮೃತ್ಯು ಸದಾ ಇರುತ್ತದೆ ಮತ್ತು ಮಾಡಿದಂತಹ ಕರ್ಮದ ಫಲ, ದಂಡ ಅವನಿಗೆ ಖಂಡಿತ ಪ್ರಾಪ್ತವಾಗುತ್ತದೆ. ಮತ್ತು ಈ ಪೃಥ್ವಿ ಮೇಲೆ ಪಾಪ ಮಾಡದೆಯೇ, ಅಪರಾಧ ಮಾಡದೆಯೇ ಆಗುತ್ತವೆ. ಮತ್ತು ಪುಣ್ಯಕ್ಕಾಗಿ ಒಂದು ವಿಶೇಷ ಕ್ರಮವನ್ನು ತಮ್ಮದಾಗಿಸಿಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಹಣವನ್ನು ವ್ಯಯಿಸಬೇಕಾಗುತ್ತದೆ, ಸಮಯವೂ ಕೂಡ ತಗಲುತ್ತದೆ. ಆಗ ಎಲ್ಲಾದರೂ ಸ್ವಲ್ಪ ಪುಣ್ಯಗಳಾಗುತ್ತವೆ. ಅಂದರೆ ಹೊಲದಲ್ಲಿ, ರೈತನ ಹೊಲದಲ್ಲಿ ಹುಲ್ಲು ಗಿಡಗಂಟಿ ವ್ಯರ್ಥವಾದದ್ದು, ಅವು ಯಾವ ಕೆಲಸಕ್ಕೂ ಬಾರದು. ಅವಂತೂ ತನ್ನಿಂದ ತಾನೇ ಬೆಳೆಯುತ್ತವೆ ಮತ್ತು ಹೀಗೆ ತುಂಬಿಕೊಳ್ಳುತ್ತದೆ. ಬೆಳೆ ಹೀಗೆ ಸಿಲುಕಿಕೊಳ್ಳುತ್ತದೆ. ಗಿಡಗಂಟಿಗಳು, ಜಾಲಿ ಗಿಡಗಳಂತೂ ಅವುಗಳಿಗಾಗಿ ಏನೂ ಮಾಡಲಿಲ್ಲ, ಅದಂತೂ ತಂತಾನೇ ತುಂಬಿದ್ದು ಗಿಡಗಂಟಿಗಳಿಂದ. ಒಂದೊಮ್ಮೆ ಅದರಲ್ಲಿ ಯಾವುದಾದರೂ ಧಾನ್ಯ ಬಿತ್ತಬೇಕಾದರೆ, ಗೋಧಿ ಬಿತ್ತಬೇಕಾದರೆ, ಗೋಧಿ ಪ್ರಾಪ್ತಿಸಲಿಕ್ಕಾಗಿ ಮೊದಲು 5-6 ಬಾರಿಯಂತೂ ಅದರಲ್ಲಿ ನೇಗಿಲಿನಿಂದ ಉಳುಮೆ ಮಾಡಬೇಕು, ಹದಗೊಳಿಸಬೇಕು, ಸಿದ್ಧಪಡಿಸುವುದು. ನಂತರ ಅದರಲ್ಲಿ ಬೀಜ ಹದಗೊಳಿಸಲು, ಸಿದ್ಧಪಡಿಸಲು ಅದಕ್ಕೆ ಸಮಯ ಬೇಕು ಮತ್ತು ಹಣ ಖರ್ಚಾಗುವುದು. ನಂತರ ಅದರಲ್ಲಿ ಬೀಜ ಹಾಕಲು ಹಣ ಖರ್ಚಾಗುವುದು, ನಂತರ ಗೊಬ್ಬರ ಹಾಕಲು ಹಣ ಖರ್ಚಾಗುವುದು, ದುಡ್ಡು ಖರ್ಚಾಗುವುದು, ಮತ್ತು ನೀರುಣಿಸುವುದು, ಅದಕ್ಕೂ ದುಡ್ಡು ಬೇಕು, ಮತ್ತು ಶಾರೀರಿಕ ಪ್ರಯತ್ನ, ಪರಿಶ್ರಮ, ಕೂಲಿ ಬೇರೆ. ಮತ್ತು ಆಗ ಎಲ್ಲಾದರೂ ನಮಗೆ ಬೇಕಾದ ವಸ್ತು ಏನಿತ್ತು ಅದು ನಮಗೆ, ನಮ್ಮ ಜೀವನ ಉಳಿಸುವ ಧಾನ್ಯ ನಮಗೆ ಪ್ರಾಪ್ತವಾಗುವುದು. ಸರಿಯಾಗಿ ಇದೇ ರೀತಿ ಈ ಕಾಲನ ಲೋಕದಲ್ಲಿ ಪಾಪವಂತೂ ತಂತಾನೆ ಆಗಿಬಿಡುತ್ತವೆ. ಮನದಲ್ಲಿ ಯೋಚಿಸಿ ಯೋಚಿಸಿ ಕೂಡ ಇವನು ಪಾಪ ಒಟ್ಟುಗೂಡಿಸುತ್ತಾನೆ. ಯಾರಿಗಾದರೂ ಕೆಟ್ಟದನ್ನು ಯೋಚಿಸುತ್ತಾನೆ, ಯಾರನ್ನಾದರೂ ಬೇರೆ ಬೇರೆ ದೃಷ್ಟಿಯಿಂದ ನೋಡುತ್ತಾನೆ. ಮತ್ತು ನಂತರ पृथ्वी ऊपर पगजो धारे करोड़ जीव एक दिन में मारे. ಪೃಥ್ವಿ ಮೇಲೆ ಏಕೆಂದರೆ ಕೆಲಸ ಮಾಡದೆ ಇರಲು ಸಾಧ್ಯವಿಲ್ಲ. ಇಂಥ ಶರೀರ ನೀಡಲಾಗಿದೆ. ಇದರಲ್ಲಿ ಸ್ವಲ್ಪ ಇಂಧನ ಹಾಕಿದರೆ ಅದು ನಡೆಯುತ್ತದೆ, ಇಲ್ಲದಿದ್ದರೆ ನಡೆಯದು. ಹಾಗಾಗಿ ಆ ಅನ್ನಕ್ಕಾಗಿ ಪರಿಶ್ರಮ ಮಾಡಬೇಕಾಗುತ್ತದೆ. ಮತ್ತು ಶ್ರಮ ಮಾಡಬೇಕೆಂದರೆ ಪಾಪಗಳು ಆಗುವು. ಅಂದರೆ ಕೂಲಿಯವನಿದ್ದಾನೆ, ಹಾರೆಯಿಂದ ಅಗೆಯವನು, ಬಹಳ ಹುಳ ಹುಪ್ಪಡಿಗಳ ಹತ್ಯೆಯಾಗುತ್ತದೆ. ರೈತನು ನೇಗಿಲಿನಿಂದ ಉಳುತ್ತಾನೆ. ಒಂದು ಉಳುಮೆಯಲ್ಲಿ, ಒಂದು ಉಳುಮೆ 20 ಅಡಿ ಬೈ 200 ಅಡಿ ಎಂದಿಟ್ಟುಕೊಳ್ಳಿ. ಅದರಲ್ಲಿ 1,000 ಕಟುಕರಷ್ಟು ಪಾಪ ರೈತನಿಗೆ ತಗುಲುತ್ತದೆ. एक अलाई और सेंस कसाई. 1,000 ಕಟುಕರಷ್ಟು ಪಾಪ ಅವನಿಗೆ ತಗುಲುತ್ತದೆ. ಹೀಗಾಗಿ ಆ ಉಳುವವನ ಕೂಲಿಯ ಬ್ಯಾಡ್ ಅಕೌಂಟ್ನಲ್ಲಿ ಬರೆಯಲಾಗುತ್ತದೆ ಈ ಪಾಪಗಳನ್ನು.
ಪಾಪಗಳನ್ನು ಸಂಚಿತ ಕರ್ಮಗಳಲ್ಲಿ ಬರೆಯಲಾಗುತ್ತದೆ. ಹಾಗಾದರೆ ಈ ಪಾಪಗಳಂತೂ ತಂತಾನೇ ಆಗುತ್ತಿವೆ ಮತ್ತು ಪುಣ್ಯ ಮಾಡಬೇಕಾಗುತ್ತದೆ. ಅಂದರೆ ನೀವೆಲ್ಲ ಮಾಡುತ್ತಿದ್ದೀರಿ, ಸಮಯವನ್ನೂ ಕೂಡ ತೆಗೆಯುತ್ತಾ ಇರುತ್ತೀರಿ, ಹಣವನ್ನು ವ್ಯಯಿಸುತ್ತೀರಿ ಮತ್ತು ಸ್ಮರಣೆಯನ್ನು ಮಾಡುತ್ತೀರಿ ಮತ್ತು ಯಾವಾಗಲೂ ಸ್ಮರಣೆಯನ್ನು ಮಾಡುತ್ತೀರಿ, ಮಂತ್ರದ ಜಪವನ್ನೂ ಮಾಡುತ್ತೀರಿ. ಹಾಗೆ ಈ ರೀತಿಯಾಗಿ ಪುಣ್ಯ ಆಗುವುದು ಮತ್ತು ಪಾಪಗಳಂತೂ ಮಾಡದೆಯೇ ತಂತಾನೆ ಒಟ್ಟುಗೂಡುತ್ತವೆ. ಈಗ ಪುಣ್ಯಾತ್ಮರೇ, ಎಲ್ಲಿವರೆಗೆ ನಾವು ಪೂರ್ಣ ಪರಮೇಶ್ವರ, ಪಾಪನಾಶಕ ಕಬೀರ್ ದೇವರ ಭಕ್ತಿ ಸಾಧನೆಯನ್ನು ಪರಮಸಂತ ಪೂರ್ಣ ಸಂತನಿಂದ ಪಡೆದು ಮಾಡುವುದಿಲ್ಲವೋ, ಅನ್ಯ ಜಪಗಳನ್ನು ನಾವೇನು ಮಾಡುತ್ತೇವೆ, ಅನ್ಯ ಬೇರೆ ಉಪಾಸನೆಯಲ್ಲಿ ಯಾವ ಮಂತ್ರ ಜಪಿಸುತ್ತೇವೆ ಅಥವಾ ಯಾವುದಾದರೂ ಮಾಡುತ್ತೇವೆ, ಸಾಧನೆ ಮಾಡುತ್ತೇವೆ, ಅದರಿಂದ ಪಾಪನಾಶವಾಗುವುದಿಲ್ಲ. ಒಂದೊಮ್ಮೆ ಬ್ರಹ್ಮನ ತನಕದ ಸಾಧನೆ ಓಂ ನಾಮದಿಂದಲೂ ಮಾಡುತ್ತೇವೆ, ಅದರಿಂದಲೂ ಪಾಪನಾಶ ಆಗದು. ಹೇಗೆ ಕರ್ಮ ಮಾಡುವಿರಿ ಹಾಗೆಯೇ ಫಲ ಲಭಿಸುವುದು. ಅಂದರೆ ಪುಣ್ಯ ಬೇರೆಯೇ ಬರೆಯಲ್ಪಡುತ್ತವೆ, ಪಾಪಗಳು ಬೇರೆಯೇ ಬರೆಯಲಾಗುತ್ತದೆ. ಪುಣ್ಯಾತ್ಮರೇ, ಅಂದರೆ ನಾವು ಪ್ರತಿದಿನ ಅಂಗಿಯನ್ನು ತೊಡುತ್ತೇವೆ, ಕುರ್ತಾ ಉಡುತ್ತೇವೆ, ಬಟ್ಟೆ ಧರಿಸುತ್ತೇವೆ. ಆಗ ಇವುಗಳು ದಿನ ಕೊಳೆಯಾಗುತ್ತವೆ, ಸ್ವಾಭಾವಿಕವಾಗಿದೆ, ಅವಶ್ಯ ಕೊಳೆಯಾಗುವುದು. ಮತ್ತು ಅವನ್ನು ತೊಳೆಯಿರಿ. ಸಾಬೂನು ಇದೆ, ನೀರಿದೆ, ಜಲವಿದೆ. ಸಾಬೂನು ಮತ್ತು ಜಲದಿಂದ ಸರಿಯಾಗಿ ಇವುಗಳನ್ನು ಡೈಲಿ ಸ್ವಚ್ಛಗೊಳಿಸಿ, ಆಗ ಅವು ಶುಭ್ರವಾಗಿರುತ್ತವೆ. ಹಾಗೆ ನಾವು ಪ್ರತಿದಿನ ಯಾವ ಕೆಲಸ ಮಾಡುತ್ತೇವೆ ಆ ಕೆಲಸವನ್ನು ಮಾಡಲೇಬೇಕಾಗುತ್ತದೆ. ನೆಲ ಸಾರಿಸಬೇಕಾಗುತ್ತದೆ, ಉಳುಮೆಯೂ ಮಾಡಬೇಕಾಗುತ್ತದೆ, ಕೂಲಿಯೂ ಮಾಡಬೇಕಾಗುತ್ತದೆ, ಸ್ನಾನ ಕೂಡ ಮಾಡಬೇಕಾಗುತ್ತದೆ, ಅಡುಗೆಯೂ ಮಾಡಿ ತಿನ್ನಲೂ ಬೇಕಾಗುತ್ತದೆ, ಶ್ವಾಸವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಆಗ ಪಾಪಗಳೂ ಕೂಡುತ್ತವೆ. ಅವುಗಳದೊಂದು ವಿಕಲ್ಪವಿದೆ, ಅವುಗಳಿಗೆ ಆಲ್ಟರ್ನೇಟ್ ಇದೆ, ಸಮಾಧಾನವಿದೆ. ಅಂದರೆ ನಾವು ಭಗವಂತ ಪೂರ್ಣ ಪರಮಾತ್ಮನ ಸತ್ಯಪುರುಷನ ಸಾಧನೆಯನ್ನು ಮಾಡಬೇಕು, ಪೂರ್ಣ ಸಂತನಿಂದ ಉಪದೇಶ ಪಡೆದು. ಅದರಿಂದ ಏನಾಗುವುದು ಅಂದರೆ ಡೈಲಿ ಆಗುವ ಪಾಪಗಳು ಹೇಳುತ್ತಾರೆ, इच्छा कर मारे नीबिन इच्छा मर जा, कह कबीर दास का पाप नहीं लगे. ಈಗ ಹೇಗೆ ನಾವು ಕೂಲಿ ಮಾಡಲು ಹೋದೆವು, ಆಗ ನಮ್ಮ ಇಚ್ಛೆಯಲ್ಲಿ ಜೀವಹಿಂಸೆ ಮಾಡುವುದಲ್ಲ, ತಮ್ಮ ಹೊಟ್ಟೆಗಾಗಿ, ನಿರ್ವಹಣೆಗಾಗಿ, ತಮ್ಮ ದಿನನಿತ್ಯದ ಆಹಾರಕ್ಕಾಗಿ ಮಾಡಬೇಕಾಗುತ್ತದೆ. ಹೀಗೆ ರೈತ ನೇಗಿಲಿನಿಂದ ಉಳುತ್ತಿದ್ದಾನೆ. ಅವನ ಉದ್ದೇಶ ಅಲ್ಲಿ ಜೀವಿಗಳನ್ನು ಸಾಯಿಸುವುದಲ್ಲ, ಆದರೆ ತನ್ನ ಪರಿವಾರ ಪೋಷಣೆಗಾಗಿ ಅವನು ಅದನ್ನು ಮಾಡಲೇಬೇಕಾಗುತ್ತದೆ. ಇದು ಕರ್ತವ್ಯ ಕರ್ಮವಾಗಿದೆ. ಹಾಗಾದರೆ ಮತ್ತೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಜೊತೆಯಲ್ಲಿ ಭಕ್ತಿ ಮಾಡುತ್ತಿದ್ದರೆ ಆಗ ಈ ಪ್ರತಿದಿನ ಆಗುವಂತಹ ಮತ್ತು ದಿನನಿತ್ಯದಲ್ಲಾಗುವ ಪಾಪಗಳೇನಿವೆ ಅವು ಡೈಲಿ ಸ್ವಚ್ಛವಾಗುತ್ತಿರುವು. ಉಳಿದ ಮಾತು ಪ್ರಾರಬ್ಧ ಮತ್ತು ಸಂಚಿತ ಕರ್ಮಗಳದ್ದು. ಅವುಗಳ ನಾಶವು ಇವುಗಳಿಂದಲೇ ಆಗುವುದು. ಹಾಗೆ ಈ ಪ್ರಕಾರ ನಾವೇನು ಸತ್ಯ ಸಾಧನೆ ಮಾಡುತ್ತೇವೆ ಆ ಸತ್ಯ ಸಾಧನೆಯಿಂದ ನಮಗೆ ಇದರ ಸಮಾಧಾನ ಸಿಗುವುದು. ಈಗ ಪುಣ್ಯಾತ್ಮರೇ, ಇಲ್ಲಿಯಂತೂ ಜನ್ಮ ಮತ್ತು ಮೃತ್ಯುವಿನ ಒಂದು ಅಚಲ ಸಿದ್ಧಾಂತವಿದೆ ಮತ್ತು ಪರಮಾತ್ಮ ಪರಮೇಶ್ವರ ಕಬೀರರು ಹೇಳುತ್ತಾರೆ, अमर करूं सतलोक पठाऊं, ताते बंदी छोड़ कहाऊं. अमर करूं ಅಂದರೆ ಜನ್ಮ ಮೃತ್ಯುವಿನ ಈ ರೋಗವನ್ನು ಶಾಶ್ವತವಾಗಿ ಸಮಾಪ್ತಿಗೊಳಿಸುವೆನು ಮತ್ತು ಕಾಲನ ಕರ್ಮದ ಬಂಧನದಿಂದ ನಿನ್ನನ್ನು ಬಿಡಿಸುವೆನು. ಇದಕ್ಕಾಗಿ ನಾನು ಬಂದಿ ಛೋಡ್ ಎಂದು ಕರೆಯಲ್ಪಡುತ್ತೇನೆ, ಏಕೆಂದರೆ ನಾವು ಕಾಲನ ಕಾರಾಗೃಹದಲ್ಲಿದ್ದೇವೆ. ಈ ಪೃಥ್ವಿ ಒಂದು ಜೈಲು ಆಗಿದೆ, 21 ಬ್ರಹ್ಮಾಂಡ ಜೈಲು ಆಗಿದೆ. ನಾವು ಈ ಪೃಥ್ವಿ ರೂಪಿ ಜೈಲಿನಲ್ಲಿ ಇಡಲ್ಪಟ್ಟಿದ್ದೇವೆ ಮತ್ತು ಇದರಲ್ಲಿ ನಮ್ಮನ್ನು ಕರ್ಮಾನುಸಾರ ಈ ಕಾಲನು ತನ್ನ ವಿಧಾನ ಮಾಡಿ, ಅಂದರೆ ಹೇಗೆ ಕರ್ಮ ಮಾಡುವೆ ಹಾಗೆ ಫಲ ಸಿಗುವುದು. ಹಾಗೆ ಕರ್ಮ ಬಂಧನದೊಳಗೆ ಕಟ್ಟಿ ನಮ್ಮನ್ನು ಇಲ್ಲಿ ತಡೆದಿಟ್ಟಿದ್ದಾನೆ. ಈಗ ಪರಮಾತ್ಮ ಹೇಳುತ್ತಾರೆ, ನಿನ್ನ ಈ ಬಂಧನವನ್ನು ನಾನು ಕತ್ತರಿಸುವೆನು.
ಕರ್ಮದ ಬಂಧನವನ್ನು. ಇದಕ್ಕಾಗಿ ಬಂದಿ ಛೋಡ್ ಎಂದು ಕರೆಯಲ್ಪಡುತ್ತೇನೆ. ಬಂದಿ ಅಂದರೆ ಕೈದಿಗಳನ್ನು ಬಿಡಿಸುವಾತ. ಬಂದಿ ಛೋಡ್ ಕಾಲನಿಂದ ಬಿಡಿಸುವುದು ಮಾತ್ರವಲ್ಲ, ಮತ್ತು ಸತ್ಯಲೋಕದಲ್ಲಿ ಅಮರವನ್ನಾಗಿ ಮಾಡುವೆ. ಸದಾಕಾಲಕ್ಕೆ ನಿಮ್ಮನ್ನು ಮುಕ್ತವಾಗಿಸುವೆ. ಅಲ್ಲಿಗೆ ಹೋದ ಬಳಿಕ ನಿಮ್ಮ ಜನ್ಮ ಮತ್ತು ಮೃತ್ಯು ಎಂದಿಗೂ ಆಗದು. ಅಲ್ಲಿ ನಿಮ್ಮದು ಇಂತಹದ್ದೇ ಪರಿವಾರ ಇರುವುದು, ಮತ್ತು ಅಲ್ಲಿನ ಆ ಶರೀರ ತಮ್ಮದು ಈ 5 ತತ್ವಗಳಿಂದಾಗದು. ಶುಕ್ರಂ ಅಕಾಯಂ ಅಸನಾವೀರಂ. ಅಲ್ಲಿ ನಿಮ್ಮ ಶರೀರವೇನಿದೆ ಈ ತಂದೆ ತಾಯಿಯರ ಯೋಗದಿಂದಾದ ಶರೀರವಲ್ಲ, ಮತ್ತು ಈ ನಾಡಿ ಜೋಡಣೆಯ ಜಂತ್ರ ತಂತ್ರದ್ದಲ್ಲ. ಅಲ್ಲಿ ಪ್ರಕಾಶ ತತ್ವದಿಂದಾದ ನೂರಿ ಶರೀರವಿರುವುದು. ಅದರಲ್ಲಿ BP ಹೈ ಆಗುವುದಿಲ್ಲ, ಲೋ ಆಗುವುದಿಲ್ಲ. ಯಾವುದೇ ಪ್ರಕಾರದ ಮೃತ್ಯುವಿನ ಭಯವಿಲ್ಲ. ಯಾವ ವಿಕಾರಗಳು ಅದರೊಳಗಿಲ್ಲ. ಅಲ್ಲಿ ಯಾವ ವಸ್ತುವಿನ ಕೊರತೆ ಇಲ್ಲ. ಸದಾ ಹಚ್ಚ ಹಸುರಿರುವ ವೃಕ್ಷಗಳಿವೆ. ಸದಾ ಅಲ್ಲಿ ನದಿಗಳು ಹರಿಯುತ್ತಿರುತ್ತವೆ. ಸಿಹಿ ಅಮೃತ ಜಲದ ಸರೋವರಗಳಿವೆ. ಬಹಳ ದೊಡ್ಡ ದೊಡ್ಡ ನಮ್ಮ ಅರಮನೆಗಳಿವೆ. ಅವುಗಳನ್ನು ನಾವು ಬಿಟ್ಟು ಬಂದಿದ್ದೇವೆ, ಖಾಲಿ ಬಿದ್ದಿವೆ ಅವುಗಳು. ಹಾಗಾದರೆ ಪುಣ್ಯಾತ್ಮರೇ, ಇದಂತೂ ಒಂದು ಡೆಫಿನೆಟ್ ಇದೆ. ಅಂದರೆ ಇಲ್ಲಿಂದಂತೂ ನಾವು ಹೋಗಬೇಕಾಗುವುದು. ಬೇಕಾದರೆ ನಾವಿಂದು ಏನೇ ಯೋಚಿಸುತ್ತಿದ್ದರೂ, ಅಂದರೆ ಇಂದು ಸಾಯುವುದಿಲ್ಲ, ಈಗಲೇ ಸಾಯುವುದಿಲ್ಲ, ಆದರೆ ಎಂದಾದರೂ ಸಾಯುವೆವು. ಆ ಒಂದು ದಿನ ಬಂದೇ ಬರುವುದು. ಅಂದು ನಾವು ಹೋಗಬೇಕಾಗುವುದು. ಮತ್ತು ಆ ಹೋಗುವ ದಿನದ ಮೊದಲು ನಾವು ಏನು ಸಿದ್ಧತೆ ಮಾಡಬೇಕಿದೆ ಅದನ್ನು ಈ ಸತ್ಸಂಗದಲ್ಲಿ ಹೇಳಲಾಗುತ್ತದೆ. ಅಂದರೆ ಇಂದು ಬೆಳಗ್ಗಿನ ಸತ್ಸಂಗದಲ್ಲಿ ನಿಮಗೆ ಹೇಳಲಾಗಿತ್ತಂದರೆ, ಗೀತೆ ಜ್ಞಾನದಾತ ಹೇಳುತ್ತಾನೇನೆಂದರೆ, ಇದು 8ನೇ ಅಧ್ಯಾಯದ 5 ಮತ್ತು 7ನೇ ಶ್ಲೋಕದಲ್ಲಿ, ಅಂದರೆ ಒಂದೊಮ್ಮೆ ನೀನು ಅಂತ್ಯ ಸಮಯದಲ್ಲೂ ನನ್ನದೇ ಭಾವದಲ್ಲಿ ಭಾವಿತನಿದ್ದರೆ, ನನ್ನದೇ ಸಾಧನೆ ಮಾಡುತ್ತಿದ್ದರೆ, ನನ್ನದೇ ಜ್ಞಾನದಿಂದ ನೀನು ಕೂಡಿರುವೆ, ಆಗ ನನ್ನನ್ನೇ ಪ್ರಾಪ್ತಿಸುವೆ. ಮತ್ತು ಇದು ನಿಯಮವಿದೆ. ಅಂದರೆ ಅಂತ್ಯ ಸಮಯದಲ್ಲಿ ಯಾರದು ಎಲ್ಲಿ ಆಸೆ ಇರುವುದೋ ಅವನು ಅಲ್ಲಿಯೇ ಹೋಗುವನು. ಹಾಗೆ ಪರಮಾತ್ಮ ನಮಗೆ ನಂತರ ಹೇಳಿದರು, ಯಾರು ಆ ಸಚ್ಚಿದಾನಂದ ಘನ ಬ್ರಹ್ಮ ಪರಮಾಕ್ಷರ ಬ್ರಹ್ಮನ ಸಾಧನೆ ಮಾಡುತ್ತಾರೆ, ತತ್ವದರ್ಶಿ ಸಂತನಿಂದ ಉಪದೇಶ ಪ್ರಾಪ್ತಿಸಿ ಅವನ ಬಳಿಯೇ ಹೋಗುತ್ತಾರೆ. ಈಗ ಪುಣ್ಯಾತ್ಮರೇ, ನಾವು ನಮ್ಮ ಜೀವನದ ಒಂದು ರಿಹರ್ಸಲ್ ಮಾಡುವುದಿದೆ. ಮತ್ತು ಯಾವ ರೀತಿ ನಾವು ಇಡೀ ಜೀವನದಲ್ಲಿ, ಪೂರ್ತಿ ಜೀವನದಲ್ಲಿ ಹೇಗೆ ನಾವು ಭಾವ ಮಾಡಿಕೊಳ್ಳುತ್ತೇವೆ, ಅಂತ್ಯದಲ್ಲಿ ಹಾಗೆಯೇ ಉಳಿಯುವುದು. ಮತ್ತು ಅಂತೆಯೇ ನಾವು ಭಕ್ತಿ ಮಾಡದೆ ಮತ್ತು ಸಾಂಸಾರಿಕದಲ್ಲಿ ಕೆಲಸದಲ್ಲಿರುವೆವು, ತೊಡಗಿರುವೆವು, ಇವುಗಳಲ್ಲಿಯೇ ಕೂಡಿಸುವುದರಲ್ಲೇ ಸಾಯುವೆವು. ಹಾಗೆ ಇವುಗಳಲ್ಲಿಯೇ ಆಸಕ್ತಿ ಇರುವುದು. ಪುನಃ ಇಲ್ಲೇ ಜನ್ಮವಾಗುವುದು, ಯಾವುದೋ ಪಶು ಆಗುವೆವು, ಎಲ್ಲೋ ಪಕ್ಷಿ ಆಗುವೆವು. ಹಾಗೆ ಈ ಫೌಲ್ ಪಾಯಿಂಟ್ಗಳಿಂದ ನಾವು ಬಚಾವಾಗಬೇಕು. ಈಗ ಅಂತ್ಯ ಸಮಯದಲ್ಲಿ ಯಾರ ಶ್ರದ್ಧೆ, ಅಂದರೆ ಶ್ರೀ ವಿಷ್ಣು, ಯಾರೋ ವಿಷ್ಣುವಿನ ಸಾಧನೆ ಮಾಡ್ತಾನೆ, ಆಗ ಅಂತ್ಯ ಸಮಯದಲ್ಲಿ ಅವನಲ್ಲೇ ಶ್ರದ್ಧೆ ಇರುವುದು ಅವನದು. ಮತ್ತು ವಿಷ್ಣು ಲೋಕಕ್ಕೆ ಹೊರಟು ಹೋದರೂ ಮತ್ತೆ ಪುನಃ ಮರಳಿ ಬರುವನು. ಜನ್ಮ ಮೃತ್ಯು ಸದಾ ಇರುವುದು. ಅಂತೆಯೇ ಪರಮಾತ್ಮ ಹೇಳ್ತಾರೆ कि इंद्र कुबेर ईश की पदवी ब्रह्मा वरुण धर्मराया और विष्णु नाथ के पुर को जाके तो फिर भी उल्टा आया. ಹಾಗಾಗಿ ಈ ಜ್ಞಾನದಿಂದ ನಿಮ್ಮ ಹೃದಯದಲ್ಲಿ ಒಂದು ಇಂಥ ಆಸಕ್ತಿ ಮೂಡುವುದು, ಅಂದರೆ ನಿಮಗೆ ಒಂದು ಆಸಕ್ತಿ ಮೂಡುವುದು, ಅಂದರೆ ನೀವು ತನುಮನ ಧನ ಪೂರ್ವಕ ಆ ಪರಮಾತ್ಮನನ್ನು ಪಡೆಯಲು ಮತ್ತು ಸತ್ಯಲೋಕಕ್ಕೆ ಹೋಗುವ ಒಂದು ಪ್ರಬಲ ಇಚ್ಛೆ ಮಾಡಿಕೊಳ್ಳುವಿರಿ. ಮತ್ತು ಯಾರು ಸಾಂಸಾರಿಕ ವ್ಯಕ್ತಿ ಇದ್ದಾರೆ, ಅವರ ಶ್ರದ್ಧೆ ಇಡೀ ಜೀವನ ಈ ಪ್ರಪಂಚದ ಸಂಪತ್ತು ಕೆಲಸದಲ್ಲಿಯೇ ಇದ್ದರೆ, ಆಗ ಅಂತ್ಯ ಸಮಯದಲ್ಲಿ ಅವರಿಗೆ ಅದೇ ವಿಷಯ ನೆನಪಿಗೆ ಬರುವುದು. ಒಬ್ಬ ವೃದ್ಧ ಮೃತ್ಯುವಿಗೆ ಪ್ರಾಪ್ತನಾಗುತ್ತಿದ್ದ. ಈಗ ಯಾರು ಭಕ್ತಿಹೀನ ಜೀವಾತ್ಮ ಇರುತ್ತಾರೆ, ಅವರು ಸಾಯುವಾಗ ಬಹಳ ದುರ್ಗತಿಯಾಗುತ್ತದೆ. ಯಮದೂತರು ಬರುತ್ತಾರೆ ಮತ್ತು ಯಾವಾಗ ಅವರ ಶ್ವಾಸ ಎಣಿಸುವಷ್ಟು ಇರುತ್ತದೆ, ಅದಕ್ಕಿಂತ ಮುನ್ನವೇ ಅಲ್ಲಿ ಬಂದು ಬಿಡುತ್ತಾರೆ. ಸೂಕ್ಷ್ಮ ರೂಪದಲ್ಲಿ ಅವರು ಅನ್ಯರಿಗೆ ಕಾಣಿಸುವುದಿಲ್ಲ.
ಮತ್ತು ಅವನ ನಾಲಿಗೆಗೆ ಪ್ಯಾರಾಲಿಸಿಸ್ ಬರುವಂತೆ ಮಾಡುತ್ತಾರೆ. ನಂತರ ಅವನ ಶ್ವಾಸದ ಎಣಿಕೆ ಮಾಡುತ್ತಾರೆ. ಎಷ್ಟು ಶೇಷ ಉಳಿದಿವೆ. ಅವರು ಕುಳಿತಿರುತ್ತಾರೆ. ಅವನ ನಾಲಿಗೆ ಬಂದಾಗುತ್ತದೆ. ನಂತರ ಅವನಿಗೆ ಭಯಂಕರ ಮುಖದವರು ಕಾಣಿಸುತ್ತಾರೆ. ಅವನು ಭಯದಿಂದ ಈ ಶರೀರವನ್ನು ತ್ಯಜಿಸುತ್ತಾನೆ. ಹಾಗೆಯೇ ತ್ಯಜಿಸಲಾಗದು ಈ ಶರೀರವನ್ನು ಶೀಘ್ರವೇ. ಈಗ ಪುಣ್ಯಾತ್ಮರೇ, ಯಾರೋ ಬಾಡಿಗೆ ಮನೆಯಲ್ಲಿ ಇರುತ್ತಿದ್ದರೆ ಮತ್ತು ಮನೆ ಮಾಲೀಕ ಹೀಗೆ ಹೇಳುವ, ಸೋದರ ಖಾಲಿ ಮಾಡು. ಈಗ ಅವನಿಗೆ ಅದನ್ನು ಖಾಲಿ ಮಾಡಲು ಇಚ್ಛೆ ಇರುವುದಿಲ್ಲ. ಅದರೊಂದಿಗೆ ಹೀಗೆ ಕೂಡಿರುತ್ತಾನೆ. ಅದನ್ನು ಅಷ್ಟೇ ಮನಸ್ಸಿಲ್ಲದೆ ಖಾಲಿ ಮಾಡುತ್ತಾನೆ. ಮತ್ತು ಈ ಶರೀರದಲ್ಲಿ ನಾವು ಇರುತ್ತೇವೆ 100 ವರ್ಷ, 60, 70, 80 ವರ್ಷ. ಇದನ್ನಂತೂ ಹಾಗೆಯೇ ಖಾಲಿ ಮಾಡಿಸುವರು. ಮತ್ತು ಇದನ್ನಂತೂ ನಮ್ಮದೆಂದು ಒಪ್ಪಿದೆವು. ಹಾಗೇನೆ ಇದು ಕೂಡ ಬಾಡಿಗೆಯದ್ದೇ. ಎಷ್ಟು ಸಮಯದ ಧನ ಜಮೆಗೊಳಿಸಿ ಬಂದಿರುತ್ತೇವೆ ಅಷ್ಟೇ ಕೊಡಲ್ಪಟ್ಟಿದೆ ಇದರಲ್ಲಿ. ಆದರೆ ನಾವು ಅಪ್ರಾಮಾಣಿಕರು, ಬಿಡಲು ಬಯಸುವುದಿಲ್ಲ. ನಂತರ ವಶಪಡಿಸುವ ಪ್ರವೃತ್ತಿ ಇರುತ್ತದೆ. ಆಗ ಯಮದೂತರು ಅವನಿಗೆ ತೋರಿಸಿ ಇಷ್ಟು ಭಯಂಕರ ಮತ್ತು ಅವನಿಗೆ ನೇರ ಭಲ್ಲೆ ಚುಚ್ಚಿ ಮತ್ತು ಅವನು ಹೆದರಿ ಓಡುತ್ತಾನೆ ಇವನನ್ನು ಬಿಟ್ಟು. ಮತ್ತು ಭಯದಿಂದ ಮಲಮೂತ್ರ ಹೊರಬರುತ್ತದೆ. ಒಂದಂತೂ ಮೃತ್ಯುಗಳು ಹೀಗಾಗುತ್ತವೆ ಭಕ್ತಿಹೀನ ಜೀವಾತ್ಮಗಳದ್ದು. ಕಬೀರ್ ಸಾಹೇಬರು ಹೇಳುತ್ತಾರೆ, आए हैं सो जाएंगे. ಕೆಲವರು ಹೇಳುತ್ತಾರೆ, ಅಂದ್ರೆ ನೀವು ಭಕ್ತಿ ಮಾಡುತ್ತಿರುವಿರಿ, ನೀವು ಸಾಯುವುದಿಲ್ಲವೇನು? ನಾವು ಸಾಯುವೆವು. ಶರೀರವನ್ನು ನಾವು ಬಿಡಬೇಕು, ಆದರೆ ನಾವು ಮತ್ತೆ ಎಂದೂ ಸಾಯುವುದಿಲ್ಲ. ಶರೀರವನ್ನು ನಾವು ಬಿಡಬೇಕಾಗುವುದು, ಆದರೆ ಸಾಮಾನ್ಯ ಜನರಂತೆ ಯಾರು ಭಕ್ತಿ ಮಾಡುವುದಿಲ್ಲ ಅವರಂತೆ ನಾವು ಸಾಯಲಾರೆವು. आए हैं सो जाएंगे ये राजा रंग फकीर, एक सिंहासन चढ़ चले एक बंधे जात जंजीर. ಒಬ್ಬನಂತೂ ಭಕ್ತಿ ಮಾಡುವ ಮನುಷ್ಯ, ಆದರೆ ಸತ್ಕಾರದಿಂದ ಭಗವಂತ ಅವನನ್ನು ವಿಮಾನದಲ್ಲಿ ಕೂರಿಸಿ ಕರೆದೊಯ್ಯುವನು. ಅವರು ಸತ್ತವರೇ. ಮತ್ತು ಒಬ್ಬರನ್ನು ಯಮದೂತರು, ಅಂದರೆ ಅಪರಾಧಿಯನ್ನು ಪೊಲೀಸರು ಕಟ್ಟಿ ಕರೆದೊಯ್ಯುವಂತೆ ಸರಪಳಿ ಮತ್ತು ಬೇಡಿ ಹಾಕಿ ಹೀಗೆ ಬಂಧಿಸಿ ಕರೆದೊಯ್ಯುವರು. ಹಾಗಾದರೆ ಈ ರೀತಿ ಸಾಯುವಲ್ಲಿ ಎಷ್ಟು ಅಂತರವಾಯಿತು? ಹೀಗೆ ಒಬ್ಬ ವೃದ್ಧ ಮೃತ್ಯು ಪ್ರಾಪ್ತಿಸುವುದರಲ್ಲಿದ್ದ ಮತ್ತು ಯಮದೂತರು ಅವನ ನಾಲಿಗೆಯನ್ನು ಪ್ಯಾರಾಲಿಸಿಸ್ ಮಾಡಿ ಬಿಟ್ಟರು. ಮತ್ತು ಅವರು ಕಾಣುವುದು ಬಹಳ ಎಂಡ್ ಟೈಮಲ್ಲಿ. ಮೊದಲು ಕಾಣಿಸುವುದಿಲ್ಲ, ಮೊದಲು ಗುಪ್ತವಾಗಿ ಮಾಡಿ ಹೋಗ್ತಾರೆ. ಎಂಡ್ ಮೀನ್ಸ್ ಯಾರ್ದೋ ಒಬ್ಬರ 1 ಗಂಟೆ 2 ಗಂಟೆ ಸಮಯವಿದ್ದರೆ 3 ಗಂಟೆಯ 4 ಗಂಟೆಯ ಅದರ ಮೊದಲು ಬಂದು ಅವನ ನಾಲಿಗೆ ಬಂದ್ ಮಾಡಿ ಹೋಗ್ತಾರೆ. ಅಂದರೆ ಇವನು ಎಲ್ಲಿಯಾದರೂ ನಮ್ಮ ಬಗ್ಗೆ ಹೇಳದೇ ಇರಲೆಂದು, ಯಮದೂತರ ಬಗ್ಗೆ. ಅದಕ್ಕೆ ನಾಲಿಗೆ ಮೊದಲು ಬಂದು ಮಾಡ್ತಾರೆ. ಹಾಗೆ ವೃದ್ಧ ಸಾಯತೊಡಗಿದಾಗ ಮನೆಯವರು ಅಕ್ಕಪಕ್ಕ ಬಂದು ಕುಳಿತರು. ಈಗ ಆ ವೃದ್ಧ ಏನೋ ಇಂಥ ಕ್ರಿಯೆ ಮಾಡುತ್ತಿದ್ದ, ಹೇಳಲಾಗುತ್ತಿರಲಿಲ್ಲ, ಹೀಗೆ ಮಾಡುತ್ತಿದ್ದ, ಹೀಗೆ. ಈಗ ಮನೆಯವರು ಯೋಚಿಸಿದರು, ತಂದೆ ಎಲ್ಲೋ ಧನವನ್ನು ಮುಚ್ಚಿಟ್ಟಿದ್ದಾರೆ ಮತ್ತು ಇವರು ಹೇಳಬಯಸುತ್ತಾರೆ, ಆದರೆ ಹೇಳಲಾಗುತ್ತಿಲ್ಲ. ಆಗ ಅವರಿಗೆ ಗೊತ್ತಿತ್ತು, ಅಂದರೆ ಒಬ್ಬ ಡಾಕ್ಟರ್ ಇದ್ದಾನೆ, ವೈದ್ಯನಿದ್ದಾನೆ. ಅವನು ಏನೋ ಇಂಥ ಔಷಧಿ ಇಟ್ಟಿರುತ್ತಾನೆ. ಅವನು ಆ ಔಷಧಿ ಬಾಯಲ್ಲಿ ಹಾಕುತ್ತಿದ್ದಂತೆ ಆ ವ್ಯಕ್ತಿ ಮಾತನಾಡುತ್ತಾನೆ. ಆ ವೈದ್ಯನ ಬಳಿಗೆ ಓಡಿ ಹೋದರು. ಬೇರೆ ಊರಿನಲ್ಲಿ ಅವನನ್ನು ಕರೆತಂದರು, ಕುದುರೆ ಮೇಲೆ ಕೂರಿಸಿ. ಅವನು ಹೇಳಿದ, ಸೋದರ 500 ರೂಪಾಯಿ ತೆಗೆದುಕೊಳ್ಳುವೆನು. 500 ರೂಪಾಯಿಗಳು, ಮೊದಲಿನ 500 ರೂಪಾಯಿಗಳು. ಅಂದರೆ 500, 400, 200 ಅಂತೇ. ಸರಿ, ಅವರು ಯೋಚಿಸಿದರು. ಅವನ ಫೀಸ್ ಕೊಟ್ಟರು. ಆ ವೈದ್ಯ ಅವನ ಬಾಯಲ್ಲಿ ಆ ಮದ್ದು ಔಷಧಿ ಹಾಕಿದ. ಔಷಧಿ ಹಾಕುತ್ತಿದ್ದಂತೆ ಮಕ್ಕಳು ಹೇಳಿದರು, ಅಪ್ಪ ಬೇಗ ಹೇಳು, ಬೇಗ ಹೇಳು, ಎಲ್ಲಿ ಹಣ ಮುಚ್ಚಿಡಲಾಗಿದೆ? ಮತ್ತು ಮುದುಕ ಹೇಳಿದ, ಅರೇ ನೀವೆಲ್ಲಿ ಸತ್ತಿದ್ದೀರಿ? ಇದು ನೋಡಿ, ಹಸುವಿನ ಕರು ಕಸಬರಿಕೆ ತಿಂದು ಬಿಟ್ಟಿತು, ನಾಶ ಮಾಡಿತು 2.5 ಆಣೆಯದ್ದು ಕಸಬರಿಗೆ. ಮತ್ತು ಹೀಗೆ ಹೇಳಿ ಮುದುಕ ಸತ್ತು ಹೋದ. ಅವನು ಶರೀರ ಬಿಟ್ಟು ಹೋದ. ಈಗ ಆ ಮಕ್ಕಳು ತಲೆಯ ಮೇಲೆ ಕೈ ಹೊತ್ತರು. ಅಂದರೆ ತಂದೆಯ 2.5 ಆಣೆಯ ಕಸಬರಿಗೆ ನಮಗೆ 500 ರೂಗಳಿಗೆ ಬಿತ್ತು. 2.5 ಆಣೆಯ ಕಸಬರಿಗೆಗೆ ನಮ್ಮ 500 ರೂಪಾಯಿಗಳು ಖರ್ಚಾದವು. ಈಗ ಅಂತ್ಯ ಸಮಯದಲ್ಲಿ ಯಾರದು ಅಲ್ಲಿ ಶ್ರದ್ಧೆ ಇರುತ್ತದೆ? ಮುದುಕರಿಗೆ ಒಂದು ವಿಶೇಷ ರೋಗವಿರುವುದು. ಹೀಗೆ ನೋಡು, ಬಕೆಟ್ ಎಲ್ಲಿಟ್ಟಿದ್ದಾರೆ? ಲೋಟ ಇಲ್ಲಿಡುತ್ತಾರೇನೋ? ನೋಡು, ಇಂತಹ ವಸ್ತು ಹೋಯಿತು, ಇದು ಹೀಗಾಯಿತು. ಏಕೆಂದರೆ ರಾಮನಾಮದ್ದು ಅವನಿಗೆ ಅರಿವಿಲ್ಲ, ಬೇರೆ ಕೆಲಸದ ಬಗ್ಗೆ ಗೊತ್ತಿಲ್ಲ. ಹಾಗೆ ಮನೆಯವರಲ್ಲಿ ತಲೆನೋವು ತಂದಿಡುತ್ತಿದ್ದ ಮುದುಕ. ಇದಕ್ಕಾಗಿ ಮೊದಲು ಏನು ಹೇಳ್ತಿದ್ರಂದ್ರೆ 25 ವರ್ಷ ತನಕ ಬ್ರಹ್ಮಚಾರಿ.
25ರಿಂದ 50ರವರೆಗೆ ಗೃಹಸ್ಥ ಜೀವನ ಮತ್ತು 50ರಿಂದ 75ರವರೆಗೆ ಮುದುಕ ಮನೆ ಬಿಟ್ಟು ಹೋದರೆ ಚೆನ್ನಾಗಿರುತ್ತದೆ. ಏಕೆಂದರೆ ಮಕ್ಕಳಿಗೆ ಏನು ಸಿಗಬೇಕು ಅದು ಅವರ ಸಂಸ್ಕಾರಗಳಿಂದ ಸಿಗುವುದು. ಮತ್ತು ಬೇಕಾದರೆ ತಂದೆ ಎಷ್ಟೇ ಪ್ರಯತ್ನ ಮಾಡಲಿ ಅವರಿಗೆ ಭಾಗ್ಯಕ್ಕಿಂತ ಅಧಿಕ ಸಿಗಲಾರದು, ಎಲ್ಲಿಯವರೆಗೆ ಅವರು ಪರಮೇಶ್ವರ ಕಬೀರರ ಶರಣದಲ್ಲಿ ಬರುವುದಿಲ್ಲ. ಮತ್ತು ಪರಮಾತ್ಮನ ವಿಧಾನವನ್ನು ನಾವು ತಿಳಿಯದೆ ಒಬ್ಬರಿನ್ನೊಬ್ಬರಿಗೆ ತಲೆನೋವಾಗಿರುತ್ತೇವೆ. ಮತ್ತು ಸತ್ಸಂಗದಲ್ಲಿ ಬರುವುದರಿಂದ ನಂತರ ಈ ವಿಷಯ ಅರಿವಿಗೆ ಬರುತ್ತದೆ. ಒಂದೊಮ್ಮೆ ಈ ಸತ್ಸಂಗ ತಿಳಿದರೆ ನಂತರ ಮನೆಯಲ್ಲಿರು ಅಥವಾ ಹೊರಗಿರು ಮತ್ತು ಯಾವ ತೊಂದರೆಯೂ ಬರದು. ದೊಡ್ಡವರ ಹಿರಿಯರ ಸ್ವಲ್ಪ ಕರ್ತವ್ಯವಾಗಿರುತ್ತದೆ ಮಕ್ಕಳಿಗೆ ಒಳ್ಳೆಯ ಸಲಹೆ ನೀಡಬೇಕು, ತನ್ನ ಅನುಭವ ಹೇಳಬೇಕು. ಒಪ್ಪಲಿ ಬಿಡಲಿ, ಅವರಿಗೆ ಕಂಪೆಲ್ ಮಾಡಬಾರದು. ಕಂಪೆಲ್ ಮಾಡಿದಾಗ ಜಗಳ ಹೆಚ್ಚಾಗುತ್ತದೆ. ಆಗ ಅವರಿಗೆ ಹೇಳಿಬಿಡಿ, ಸೋದರ ಹೀಗೆ ಮಾಡು, ಮಗನೇ ಹೀಗೆ ಮಾಡು. ಮತ್ತು ಆ ಮಕ್ಕಳಿಗೂ ಒಂದೊಮ್ಮೆ ಹಿತವೆನಿಸಿದರೆ ತಂದೆಯ ಆಜ್ಞೆಯ ಪಾಲನೆ ಅವಶ್ಯ ಮಾಡಬೇಕು. ಏಕೆಂದರೆ ಮೊದಲು ಹಿಂದಿನ ಕಾಲದಲ್ಲಂತೂ ಅಂತೆಯೇ ಯಾರೋ ರೈತನಿದ್ದ, ಆತನ ಮಗ ಮೊಮ್ಮಗ ಎಲ್ಲರೂ ಕೃಷಿಯ ಕೆಲಸವೇ ಮಾಡುತ್ತಿದ್ದರು. ಅದರಲ್ಲಿ ಆ ಮುದುಕನ ಅನುಭವ ಸರಿ ಇರುತ್ತಿತ್ತು ಮತ್ತು ಎಲ್ಲರೂ ಅದನ್ನು ನಂಬುತ್ತಿದ್ದರು. ಮತ್ತು ಈಗ ಎಷ್ಟು ಪರಿವರ್ತನೆಯಾಯಿತು. ನಾವು 60 ವರ್ಷದವರಾದೆವು ಮತ್ತು 60 ವರ್ಷಗಳ ಮೊದಲು ನಾವು ಹೇಗೆ ಜೀವನ ನಿರ್ವಹಣೆ ಮಾಡಿದೆವು ಮತ್ತು ಇಂದು ಮತ್ತು ಈಗ ವರ್ತಮಾನದ ಮಕ್ಕಳು ಮೊಮ್ಮಕ್ಕಳು ಯಾವ ರೀತಿ, ಹೇಗೆ, ಯಾವ ಪ್ರಕಾರ ಅವರ ಜೀವನ ಶೈಲಿ ಆಗಿ ಹೋಗಿದೆ. ಈಗ ನಾವು ತಮ್ಮ ಹಿಂದಿನ ಆ ಹಳೆಯ ಅನುಭವವನ್ನು ಇವರಿಗೆ ಹೇಳಿದರೆ ಇವರು ಹೇಗೆ ಒಪ್ಪುವರು? ಹಾಗಾಗಿ ಹೀಗೆಯೇ ಇವರು ತಮ್ಮ ಪರಿವಾರದಲ್ಲಿ ನಡೆದರೆ ಒಂದು ಸಮಸ್ಯೆ ಉತ್ಪನ್ನವಾಗುತ್ತದೆ. ಹಾಗಾದರೆ ಜ್ಞಾನದಿಂದ, ಸತ್ಸಂಗದಿಂದ ಈ ಸಮಸ್ಯೆ ಪರಿಹಾರವಾಗುತ್ತದೆ. ಒಬ್ಬಳು ತಾಯಿ, ಒಬ್ಬಳು ಮುದುಕಿ ಬಹಳ ಜಗಳಿಗಂಟಿಯಾಗಿದ್ದಳು ಮತ್ತು ತನ್ನ ಪುತ್ರ ವಧುವನ್ನು ಕಾಡುತ್ತಿದ್ದಳು. ಸಣ್ಣ ಪುಟ್ಟ ವಿಷಯಗಳ ಮೇಲೆ ಅವಳೂ ಜಗಳವಾಡುತ್ತಿದ್ದಳು. ನಂತರ ಮಗ ಬಂದಾಗ ಅವನಿಂದ ಹೊಡೆಸುತ್ತಿದ್ದಳು. ಅವನಿಗೆ ಮತ್ತೆ ಹೇಳುತ್ತಿದ್ದಳು, ನೋಡು ಹೀಗಿದ್ದಾಳೆ ಹಾಗಿದ್ದಾಳೆ ಇಂಥವಳು, ಮತ್ತವನು ಜಗಳವಾಡುತ್ತಿದ್ದ. ಒಂದು ದಿನ ಪರಮಾತ್ಮನ ಕೃಪೆಯಾಯಿತು. ಅವಳಿಗೆ ಯಾರೋ ಸತ್ಸಂಗಕ್ಕೆ ಹೋಗುವ ಒಬ್ಬಳು ಮುದುಕಿಯು ಅವಳ ಮನೆಗೆ ಹೋದಳು. ಮತ್ತವಳು ನೋಡಿದಳು ಅವರ ಕಲಹ. ಆ ಕಲಹ ನೋಡಿದಾಗ ಅವಳು ಯೋಚಿಸಿದಳು, ಈ ಮುದುಕಿ ಒಂದು ವೇಳೆ ಸತ್ಸಂಗದಲ್ಲಿ ಹೋಗತೊಡಗಿದರೆ ಇವರ ಮನೆಯ ಕಲಹ ಮುಗಿಯುವುದು. ಆಗ ಅವಳು ಆ ಮುದುಕಿಗೆ ಹೇಳಿದ್ಲೇನೆಂದರೆ, ಸೋದರಿ, ಹೀಗೀಗೆ ಗುರುಗಳು ಅಲ್ಲಿ ಸತ್ಸಂಗ ಮಾಡುತ್ತಾರೆ, ಅಲ್ಲಿಗೆ ನಡೆ ನೀನು. ಈಗಂತೂ ವೃದ್ಧಾವಸ್ಥೆಯೂ ಆಗಿದೆ. ಏಕೆಂದರೆ ಮೊದಲು ಒಂದು ಫಾರ್ಮುಲಾ ಮಾಡಲಾಗಿತ್ತೇನೆಂದರೆ ಹೀಗೆ ಹೇಳುತ್ತಿದ್ದರು, ಭಕ್ತಿಯ ನಂತರ ವೃದ್ಧಾಪ್ಯದಲ್ಲಿ ಮಾಡುವೆವು. ವೃದ್ಧಾಪ್ಯದಲ್ಲಂತೂ ಆಗಲೇ ನಿಮಗೆ ತಿಳಿಯುವುದು ಹೇಗೆ ಭಕ್ತಿ ಮಾಡುವಿರೆಂದು. ಹಲ್ಲುಗಳು ಕೆಲಸ ಮಾಡುವುದಿಲ್ಲ, ಕಣ್ಣುಗಳು ಕೆಲಸ ಮಾಡುವುದಿಲ್ಲ. ಒಮ್ಮೊಮ್ಮೆ ಹಲ್ಲು ನೋವು ತೆಗೆಯಬೇಕು, ಮತ್ತೆ ಹೊಸದು ಹಾಕುವುದು, ಕಣ್ಣುಗಳು ಸರಿಪಡಿಸುವುದು, ಮೊಣಕಾಲು ನೋವು, ತಲೆನೋವು, ತಲೆ ಸುತ್ತುವುದು, ಇಡೀ ಶರೀರ ದುರ್ಬಲಗೊಳ್ಳುವುದು, 100 ರೋಗಗಳು ಮನೆ ಮಾಡುತ್ತವೆ. ಕೆಮ್ಮು, ದಮ್ಮು, 100 ಪ್ರಕಾರದ ಕಾಯಿಲೆಗಳು ಆಗುತ್ತವೆ. ಅದೇ ಆಧಾರದಿಂದ. ಆದರೆ ಭಕ್ತಿಯನ್ನಂತೂ ಹೇಳುತ್ತಾರೆ, ಎಷ್ಟು ಬೇಗ ಯಾವ ವಯಸ್ಸಲ್ಲಿ ಮಗು ಮಾತಾಡತೊಡಗುತ್ತದೆ. 2, 2.5, 3 ವರ್ಷದ ಬಾಲಕನಿಗೆ ಉಪದೇಶ ಕೊಡಿಸಬೇಕು. ಈಗ ಈ ಫಾರ್ಮುಲಾ ಪರಮಾತ್ಮನದು. ಧ್ರುವನು 5 ವರ್ಷದ ವಯಸ್ಸಿನಲ್ಲಿ ದೀಕ್ಷೆ ಪಡೆದಿದ್ದ. ಪ್ರಹ್ಲಾದನು 10 ವರ್ಷ ವಯಸ್ಸಿನಲ್ಲಿಯೇ ಉಪದೇಶ ಪಡೆದಿದ್ದ. 10 ವರ್ಷ ಪ್ರಾಯಕ್ಕಿಂತಲೂ ಮೊದಲೇ. ಹಾಗೆ ಈ ರೀತಿ ಭಕ್ತಿ ಮಾಡಬೇಕು. ಹಾಗಾದರೆ ಮುದುಕಿಯು ಹೇಳಿದಳು, ತನ್ನ ಆ ಥಿಯರಿಯ ಆಧಾರದಿಂದಲೇ ಅವಳಿಗೆ ತಿಳಿಸುವ ಪ್ರಯತ್ನ ಮಾಡಿದ್ಲು. 1-2 ದಿನವಂತೂ ಮುದುಕಿ ಒಪ್ಪಲಿಲ್ಲ. ಮತ್ತೆ ಸ್ವಲ್ಪ ದಿನ ಪದೇ ಪದೇ ಚರ್ಚೆ ನಡೆಸುವುದರಿಂದ ಅವಳು ಹೇಳಿದಳು, ನಡೆ, ಇಂದು ನೋಡಿ ಬರುವೆ ನಿನ್ನ ಸತ್ಸಂಗವನ್ನು. ಈಗ ಈ ಸತ್ಸಂಗದ ಹೊರತು ಈ ಜೀವಾತ್ಮ ತನ್ನ ಅದೇ ಬಾವಿಯ ಕಪ್ಪೆಯಾಗಿರುತ್ತಾನೆ. ಮನೆಯಿಂದ ಹೊಲಕ್ಕೆ, ಮನೆಯಿಂದ ತನ್ನ ಅಂಗಡಿಗೆ, ಮತ್ತೆ ಮನೆಯಿಂದ ಯಾವುದೋ ಕೆಲಸ ಮಾಡುತ್ತಾನೆ ಕೂಲಿಯಾಗಿ ಅಲ್ಲಿ, ಅಥವಾ ತನ್ನ ನೌಕರಿಗೆ ಹೋಗುತ್ತಾನೆ ಮತ್ತೆ ಬರುತ್ತಾನೆ. ಇಡೀ ದಿನ ಅದೇ ಕೆಲಸದಲ್ಲಿ ತೊಡಗಿರುತ್ತಾನೆ ಮತ್ತು ಅದನ್ನೇ ಫೈನಲ್ ಎಂದುಕೊಂಡಿರುತ್ತಾನೆ. ಮತ್ತು ಸತ್ಸಂಗಕ್ಕೆ ಬರುವುದರಿಂದ ಅವನಿಗೆ ಬೇರೆ ಪ್ರಪಂಚದ ಅನುಭವವಾಗುತ್ತದೆ. ಹಾಗೆ ಮುದುಕಿ ಹೋದಳು, ಅಲ್ಲಿ ಸತ್ಸಂಗ ಕೇಳಿದಳು
ಮತ್ತು ಅವಳು ದಿನಾಲೂ ಹೋಗಲು ಆರಂಭಿಸಿದಳು. ಮತ್ತು ಪುಣ್ಯಾತ್ಮರಿದ್ದರೆ ಅವರಿಗೆ ಬೇಗ ಪ್ರಭಾವವಾಗುತ್ತದೆ. ಮತ್ತು ಅಯೋಗ್ಯರು ಅವರು ಹೀಗೆ ಕುಳಿತಿರುತ್ತಾರೆ ಮತ್ತು ಮಾಡುವುದು ಅದೇ ಮತ್ತು ಹೇಳುವುದು ಹಾಗೆ. ಸತ್ಸಂಗವನ್ನು ಕೇಳಿ ಹೋಗುವರು ಹೇಳ್ತಾರೆ, कोट वर्ष करे संगत संतों की, पत्थर का जल में के बीजे, चंदन बन में रंग ला दे पर बांस बिटंबी ना सींचे. ಈಗ ಏನು ಹೇಳ್ತಿದ್ದಾರೆ ಪರಮಾತ್ಮ ಅಂದರೆ, ಕಲ್ಲನ್ನು ಒಂದೊಮ್ಮೆ ನೀರಲ್ಲಿ ಹಾಕಿ 100 ವರ್ಷಗಳ ಬಳಿಕ ಅದನ್ನು ತೆಗೆದು ಹೀಗೆ ಒಂದಕ್ಕೊಂದು ತಿಕ್ಕಿದರೆ ಹೀಗೆಯೇ ಬೆಂಕಿ ಹತ್ತುವುದು, ಕಿಡಿಗಳು ಹೊರಡುವವು. ಅದರ ಮೇಲೆ ತಣ್ಣನೆಯ ವಸ್ತುವಿನ ಪ್ರಭಾವ ಬೀರಲಿಲ್ಲ. ಜಲವು ಕಲ್ಲನ್ನು ಶಾಂತಗೊಳಿಸಬೇಕಾಗಿತ್ತು, ಆದರೆ ಕಲ್ಲಿನ ಮೇಲೆ ಯಾವ ಪ್ರಭಾವ ಬೀರಲಿಲ್ಲ, ನೀರಿನದು. ಮತ್ತು ಇದೇ ರೀತಿ ಹೇಳುತ್ತಾರೆ ಒಂದು ಗಂಧದ ಮರ. ಅಕ್ಕಪಕ್ಕದಲ್ಲಿನ ಬೇವಿನ ಮರಕ್ಕೂ ಗಂಧದಂತೆ ಸುಗಂಧಯುಕ್ತ ಮಾಡುತ್ತದೆ. ಆದರೆ ಬಿದಿರು, ಬಂಬು, ಬಿದಿರಿನ ಮೇಲೆ ಗಂಧದ ಸುವಾಸನೆ ಕೆಲಸ ಮಾಡುವುದಿಲ್ಲ. ಹಾಗಾಗಿ ಪರಮಾತ್ಮ ಏನು ಹೇಳ್ತಾರೆ, ಸತ್ಸಂಗದೊಳಗೇನು ಆ ಕಲ್ಲಿನಂತಹ ಜೀವಾತ್ಮಗಳಿರುತ್ತಾರೆ, ಅವರಿಗೆ ಪ್ರಭಾವ ಬೀರುವುದಿಲ್ಲ. ಅಂದರೆ ಯಾರು ಬಿದಿರಿನಂತಹ ಜೀವಾತ್ಮಗಳಿದ್ದಾರೆ ಅವರ ಮೇಲೆ ಈ ಮಾತುಗಳ ಪ್ರಭಾವ ಬೀರುವುದಿಲ್ಲ. ಸತ್ಸಂಗದ ವಚನಗಳ ಹೇಳ್ತಾರೆ, कोट वर्ष करे संगत संतों की, ಸತ್ಸಂಗ ಸಂತರದ್ದು. और जैसे पत्थर का जल में क्या बीजे, और चंदन बन में रंग ला दे पर बांस बिटंबी ना सींचे. ಗಂಧದ ಮರ ವನದಲ್ಲಿ ಸುವಾಸನೆ ಬಿಡುತ್ತದೆ, ಅಕ್ಕಪಕ್ಕದ ಎಲ್ಲಾ ಮರಗಳನ್ನು ತನ್ನಂತೆ ಸುಗಂಧಯುಕ್ತ ಮಾಡುತ್ತದೆ. ಆದರೆ ಬಾನ್ಸ್ ಬಿಟಂಬಿ, ಆ ಬಿದಿರು ಏನಿದೆ, ಡೋಂಗಿ ಬಿಟಂಬಿ, ಅದಕ್ಕೆ ಯಾವ ಪ್ರಭಾವ ಆಗುವುದಿಲ್ಲ. ಹೀಗೆ ಯಾವ ಪುಣ್ಯಾತ್ಮಗಳಿರುತ್ತವೆ ಅವರಿಗೊಂದು ತಕ್ಷಣ ಪ್ರಭಾವವಾಗುತ್ತದೆ. ಬೇಕಾದರೆ ವೃದ್ಧಾಪ್ಯದಲ್ಲಿ ಜ್ಞಾನ ತಿಳಿಯಲಿ, ಬೇಕಾದರೆ ಬಾಲ್ಯಾವಸ್ಥೆಯಲ್ಲಿ. ಆ ಕಲ್ಲಿನಂತೆ ಮತ್ತು ಬಿದಿರಿನಂತಿರುವವರಿಗೆ ಪ್ರಭಾವ ಬೀರುವುದಿಲ್ಲ. ಹಾಗೆ ಅವಳು ಪುಣ್ಯಾತ್ಮಳಾಗಿದ್ದಳು. ಅವಳು ಇಂಥ ಪುಣ್ಯಾತ್ಮಳಾಗಿದ್ದಳು ಅಂದರೆ ಅವಳ ಮನದಲ್ಲಿ ಸೇರಿಕೊಂಡಿತ್ತು ಆ ಎಲ್ಲ ಮಾತುಗಳು. ಒಂದು ದಿನ ಅವಳ ಸೊಸೆ ಎಮ್ಮೆಯ ಹಾಲನ್ನು ಕರೆದಳು. 5-6 ಲೀಟರ್ ಹಾಲಿತ್ತು ಮತ್ತು ಅದನ್ನು ಮೇಲೆ ಕೊಂಡಿಯಲ್ಲಿ ಒಂದು ಕೊಕ್ಕೆ ಸಲಾಕಿ ನೇತು ಹಾಕುತ್ತಿದ್ದರು. ಕಬ್ಬಿಣದ ಸರಳು ಕೋಲು ಕೆಳಗಿಂದ ಬಗ್ಗಿಸುತ್ತಿದ್ದರು. ಹುಕ್ ತರಹ ಮಾಡಿ ಅದರಲ್ಲಿ ಬಕೆಟ್ ನೇತು ಹಾಕುತ್ತಿದ್ದರು. ನಾಯಿ ಬೆಕ್ಕು ಹಾಲನ್ನು ಹಾಳು ಮಾಡದಿರಲಿ ಎಂದು ಹಾಲನ್ನು. ಈಗ ಅವಳ ಸೊಸೆಯು ಪ್ರತಿನಿತ್ಯದಂತೆ ಆ ಬಕೆಟ್ನಲ್ಲಿ ಎಮ್ಮೆ ಹಾಲನ್ನು ಕರೆದು ಅದರಲ್ಲಿಟ್ಟು ಮತ್ತೆ ಹೀಗೆ ಸಿಕ್ಕಿಸಿದಳು ಮೇಲೆ. ಕೈಯಿಂದ ಹೀಗೆ ಅಂದಾಜಿನಿಂದ ಅಭ್ಯಾಸ ಆಗಿರುತ್ತದೆ. ಹೀಗೆ ಅಂದಾಜಿನಿಂದ ನೇತು ಹಾಕುತ್ತಿದ್ದರು. ಅಂದರೆ ಈಗ ನೇತಾಡುವುದು. ಅದು ಉಲ್ಟಾ ಸೈಡ್ನಲ್ಲಿ ತಗುಲಿತ್ತು ಬಕೆಟ್ನ ಕಡಗ. ಅವಳು ಬಕೆಟ್ ಅನ್ನು ಬಿಟ್ಟುಬಿಟ್ಟಳು ನೇತಾಡಿ ತಂದು, ಮತ್ತು ಅದು ಒಂದೇ ಸಾರಿ ಕೆಳಗೆ ಬಿದ್ದು ಬಿಟ್ಟಿತು. ಇಡೀ ನೆಲದ ಮೇಲೆ ಹಾಲು ಚೆಲ್ಲಿತು. ಈಗ ಆ ಸೊಸೆ ಆ ಮುದುಕಿಯ ಕಡೆಗೆ ನೋಡುತ್ತಿದ್ದಳು. ಅಂದರೆ ಇಂದಾಯಿತು ಎಷ್ಟೋ ದಿನದ ಕೆಲಸವಿದು. ಮತ್ತು ಹೀಗೆ ನೋಡಿ ಅವಳ ಕಡೆ ಉದಾಸೀನಳಾಗಿ ಮುಖ ಮಾಡಿ ನಿರಾಶಳಾಗಿ. ಅಂದರೆ ಈಗ ಇವಳು ಏನು ಹೇಳುವಳೋ? ಮುದುಕಿ ಹೇಳಿದಳು, ಮಗಳೇ, ಇದು ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ. ಇದು ಇಂದು ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ. ಮತ್ತು ಇದನ್ನು ಮೇಲಿಂದ ಶುಚಿಗೊಳಿಸು, ಮತ್ತಿದನ್ನು ಎಮ್ಮೆಗೆ ಕುಡಿಸಿಬಿಡು. ಇದು ಮಗಳೇ ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ. ನಮ್ದಾಗಿದ್ದಿದ್ರೆ ಅದು ಹೇಗೆ ಬೀಳುತ್ತಿತ್ತು? ಇದುವರೆಗಂತೂ ಬೀಳಲೇ ಇಲ್ಲ. ಈಗ ಅವಳ ಸೊಸೆಗೆ ನಂಬುವುದಕ್ಕೆ ಆಗಲಿಲ್ಲ. ಅಂದ್ರೆ ಮುದುಕಿ ಇಂದು ಯಾವ ಸ್ಟೇಷನ್ ಹಿಡಿದಿದ್ದಾಳೆ? ಇಂದು ಇಷ್ಟು ಚೆನ್ನಾಗಿ ಹೇಗೆ ಮಾತಾಡಿದಳು? ಇಷ್ಟು ಪರಿವರ್ತನೆ ಹೇಗಾಯಿತು? ಇಲ್ಲ, ಇದರಲ್ಲೂ ಇವಳ ಏನಾದರೂ ತಂತ್ರ ಇದೆಯೇ? ಅವಳ ಮುಖದೆಡೆಗೆ ನೋಡುತ್ತಾ ನಿಂತಳು. ಅಂದರೆ ಈಗ ಇವಳು ಒಂದು ಕೋಲು ಎತ್ತಿ ಒಂದು ಬಾರಿಸುವಳು. ಮತ್ತು ಗೊತ್ತಿಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡುವಳು. ಮತ್ತವಳು ಹೀಗೆ ಅಂದಳು, ಮಗು, ಇದನ್ನು ಶುಚಿಗೊಳಿಸು ಮತ್ತು ಎಮ್ಮೆಗೆ ಹಾಕು ಮೇಲದು, ಮತ್ತು ಬಾಕಿ ಇದರ ಮೇಲೆ ಲೇಪಿಸಿಬಿಡು ಮಣ್ಣು, ಸಗಣಿ. ಇದು ನಮ್ಮದಿರಲಿಲ್ಲ, ಇಂದು ನಮ್ಮ ಭಾಗ್ಯದಲ್ಲೇ ಇಲ್ಲ. ಈಗ ಆ ಸೊಸೆಗೆ ನಂಬಿಕೆಯೇ ಆಗುತ್ತಿಲ್ಲ. ಒಂದೇ ಸಾರಿ ಇಷ್ಟು ಪರಿವರ್ತನೆ ಆಗುತ್ತದೆಯೇ ವ್ಯಕ್ತಿಯಲ್ಲಿ? ಅವಳು ಯೋಚಿಸಿದಳು, ಇವಳು ಸಂಜೆಗೆ ಒಟ್ಟಿಗೆ ಎಲ್ಲಾ ಲೆಕ್ಕಾಚಾರ ಮಾಡಿಸುವಳು, ಬರಲಿ ಇವಳ ಮಗನು, ಆಗ ಎಲ್ಲವನ್ನೂ ಹೇಳುವಳು. ಈಗ ಅವನು ಬಂದ.
ಆಗ ಅವನು ಹಾಲು ಕೇಳಿದ. ಹಾಲೆಲ್ಲಿ ಅಮ್ಮ, ಹಾಲು ಕೊಡು ಹೀಗೆಂದಳು. ಇಂದು ಹಾಲು ಕುಡಿಯುವುದು ನಮ್ಮ ಭಾಗ್ಯದಲ್ಲಿಲ್ಲ ಮತ್ತು ಹೀಗೆ ಆಯಿತು. ಮತ್ತು ನಾನು ಸತ್ಸಂಗಕ್ಕೆ ಹೋಗುತ್ತೇನೆ, ಅಲ್ಲಿ ಎಲ್ಲ ಹೀಗೀಗೆ ಮಾತುಗಳನ್ನು ಹೇಳುತ್ತಾರೆ. ಪರಮಾತ್ಮನು ಏನು ನಮ್ಮ ಭಾಗ್ಯದಲ್ಲಿ ಬರೆದಿದ್ದಾರೆ ಅದು ಮಾತ್ರ ಸಿಗುತ್ತದೆ. ನಾವು ಅರ್ಥವಿಲ್ಲದೆಯೇ ಜಗಳವಾಡುತ್ತೇವೆ. ಮತ್ತು ಮಗನೇ, ನೀನೇನೂ ಹೇಳಬೇಡ. ಇವಳು ಬೇಕೆಂದೇ ಹಾಲು ಬೀಳಿಸಿದ್ದಾಳೇನು? ಇವಳಿಗೂ ಮೋಹವಿದೆ ಮನೆಯ ಮೇಲೆ. ಯಾರಾದರೂ ಬೇಕೆಂದೇ ನಷ್ಟ ಮಾಡಿಕೊಳ್ಳುತ್ತಾರೇನೋ? ಆಗ ಆ ಮುದುಕಿಯ ಸೊಸೆಗೆ ನಂಬಿಕೆಯಾಯಿತು. ಅಂದರೆ ಮುದುಕಿಯಂತೂ ದೇವತೆಯಾದಳು. ಪಾದಗಳನ್ನು ಹಿಡಿದಳು, ಅವಳ ಕಾಲು ಒತ್ತಿದಳು. ಮತ್ತು ಅವಳು ಅಪ್ಪಿಕೊಂಡಳು. ಅಂದರೆ, ತಾಯಿ, ಅಮ್ಮ, ನೀವಂತೂ ನನ್ನ ಇಂದು ಬಹಳ ದೊಡ್ಡ ಅಪರಾಧ ಕ್ಷಮಿಸಿಬಿಟ್ಟಿರಿ. ಆವಾಗ ಅವಳು ಹೇಳಿದಳು, ಮಗಳೇ, ಇಲ್ಲ, ಜ್ಞಾನ ಇಲ್ಲದೆ ಜಗಳ ಆಗುತ್ತದೆ. ಇನ್ನೂ ಆಗದು ಮಗಳೇ. ನೀನು ನಿನ್ನ ಕೆಲಸ ಮಾಡು ಮತ್ತು ನನ್ನೊಡನೆ ನಡೆ. ಸೊಸೆ ಹೇಳಿದ್ಲು, ನಾನು ಬರುವೆ. ನನ್ನದಂತೂ ನರಕವಾಗಿತ್ತು ಮನೆ. ನೋಡು, ಸ್ವರ್ಗ ಮಾಡಿದರು ಇಂಥ ಸಂತರು. ಹಾಗೆ ಆ ಸೊಸೆಯು ನಾಮದೀಕ್ಷೆ ಪಡೆದಳು ಮತ್ತು ಅವಳ ಮಗನು ಉಪದೇಶ ಪಡೆದನು. ಹಾಗಾದರೆ ಪುಣ್ಯಾತ್ಮರೇ, ಹೀಗೆ ಸತ್ಸಂಗದಲ್ಲಿ ಬರುವುದರಿಂದ ಈ ರೀತಿಯ ಸಮಸ್ಯೆಗಳ ಸಮಾಧಾನವಾಗುತ್ತದೆ. ಆದರೆ ಪ್ರಭಾವ ಆಗುವುದು ಆ ಪುಣ್ಯ ಆತ್ಮಗಳಿಗೆ. ಪ್ರಭಾವ ಎಂದಿಗೂ ಆಗೋದು ಆ ಕಲ್ಲಿನಂಥ ಬಿದಿರಿನಂಥ ಪ್ರಾಣಿಗಳಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.